ನಾವು ಜೆಡಿಎಸ್ ಹೊಂದಾಣಿಕೆ ಆಗಿದೆ. ಮುಂದೆ ಬರುವಂತ ಎಲ್ಲಾ ಚುನಾವಣೆಯಲ್ಲೂ ಕೂಡ ಈ ಹೊಂದಾಣಿಕೆಯ ವ್ಯವಸ್ಥೆ ಮುಂದುವರಿಯುತ್ತೆ ಮತ್ತು ಬೈ ಎಲೆಕ್ಷನ್ಗೂ ಕೂಡ ಈ ಹೊಂದಾಣಿಕೆ ಆಗುತ್ತೆ. ಚನ್ನಪಟ್ಟಣ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದಂತ ಕ್ಷೇತ್ರ. ಆ ದೃಷ್ಟಿಯಿಂದ ಅಲ್ಲಿ ಯಾರ ಅಭ್ಯರ್ಥಿ ಆಗಬೇಕು ಅಂತೇಳಿ ಈಗಾಗಲೇ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀವಿ ನಾವು. ಯಾರೇ ಅಭ್ಯರ್ಥಿ ಆದ್ರೂ ಗೆಲ್ಲುವಂಥದ್ದು ಯಾರಿದೆ ಅವ್ರಿಗೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಅದರಿಂದ ಜೆಡಿಎಸ್ ಬಿಜೆಪಿ ಪ್ರಶ್ನೆ ಅಲ್ಲ, ಗೆಲುವಿನ ಪ್ರಶ್ನೆ. ಗೆಲ್ಲುವಂತ ಅಭ್ಯರ್ಥಿಯನ್ನ ನಾವು ಅಲ್ಲಿ ಕಣಕ್ಕೆ ಇಳಿಸ್ತೀರಿ. ಈ ಕಾಂಗ್ರೆಸ್ ಇವತ್ತೇನು ಬೆಲೆ ಏರಿಕೆ ಇವೆಲ್ಲ ದುಂಬರಾಟ ಆಡ್ತಾ ಇದೆ, ಇದಕ್ಕೆ ಜನ ಬೈ ಎಲೆಕ್ಷನ್ ಅಲ್ಲಿ ಬುದ್ಧಿ ಕಲಿಸ್ತಾರೆ. ನಾವಿಬ್ರು ಒಟ್ಟಾಗಿ ಹೋಗ್ತೀವಿ, ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಾಗಿ ಹೋಗ್ತೀವಿ ಚುನಾವಣೆ. ಹೌದು, ಮುಂದೆ ಚುನಾವಣೆಗೂ ಒಟ್ಟಾಗಿ ಹೋಗ್ತೀವಿ. ಮುಂದೆ ನಮ್ದೇ ಸರ್ಕಾರ.